ಯಾವಾಗ ಚೌಕಶಿ ಕೂದ್ರು ಇವತ್ತು ಇರಾನು ನಮ್ ಕಡಿಮೆ ರೇಟಲ್ಲಿ ಕೊಡುತ್ತೆ, ಆ ಕಡೆ ಸೌದಿ ಅರೇಬಿಯಾನು ಕಡಿಮೆ ರೇಟಲ್ಲಿ ಕೊಡ್ತೀನಿ ಅಂತ ಹೇಳುತ್ತೆ, ನಮಗೆ ಕಡಿಮೆ ರೇಟಲ್ಲಿ ಪೆಟ್ರೋಲ್ ಸಿಗುತ್ತೆ. ಅದು ನರೇಂದ್ರ ಮೋದಿ ಮಾಡಿದ ಮ್ಯಾಜಿಕ್. ನರೇಂದ್ರ ಮೋದಿ ಇರಾನ್ ಜೊತೆಗೆ ಒಪ್ಪಂದ ಹೆಂಗ್ ಮಾಡ್ಕೊಂಡ್ರು ಗೊತ್ತಾ? ನೀವು ನಮ್ ಪೆಟ್ರೋಲ್ ಡೀಸೆಲ್ ಕೊಡಿ, ನಾವು ನಿಮ್ಗೆ ಡಾಲರ್ ಕೊಡಲ್ಲ, ಡಾಲರ್ ಬೇಕು ಅಂದ್ರೆ ಅಮೆರಿಕಾದ ಕೈ ಚಾಚಬೇಕು, ನಾವು ನಿಮಗೆ ಇನ್ನು ಮುಂದೆ ರೂಪಾಯಿ ಕೊಡ್ತೀವಿ ಅಂತ ಕೇಳ್ಕೊಂಡ್ರು. ಇರಾನ್ ಒಪ್ಕೊಳ್ತು. ಸ್ವಲ್ಪ ದಿನ ಆದ್ಮೇಲೆ ಇರಾನ್ಗೆ ದೇಶದ ಪ್ರಧಾನಮಂತ್ರಿ ಹೇಳಿದ್ರು, ರೂಪಾಯಿ ನೀವು ಏನೇ ತಗೊಂಡ್ರು ರೂಪಾಯಿ ವಾಪಸ್ ಅಕ್ಕಿ ತಾನೇ ತೆಗೆದುಕೊಳ್ಳೋದು, ನಾನು ನಿಮಗೆ ಅಕ್ಕಿ ಕೊಡ್ತೀನಿ, ನೀವು ಪೆಟ್ರೋಲ್ ಕೊಡಿ ಅಂತ. ಈ ದೇಶಕ್ಕೆ ಪೆಟ್ರೋಲ್ನ ಅಕ್ಕಿ ಕೊಟ್ಟು ತೆಗೆದುಕೊಳ್ಳುವ ಮಟ್ಟಿಗೆ ಭಾರತವನ್ನ ತಯಾರು ಮಾಡಿ ನಿಲ್ಸಿದ್ರಲ್ಲ ನರೇಂದ್ರ ಮೋದಿ ಮಿತ್ರ. ಅಷ್ಟೇ ಅಲ್ಲ, ಇವತ್ತು ಪೇಪರ್ ಅಲ್ಲಿ ಓದ್ತಾ ಇದ್ದೆ ನಾನು, ಇರಾನ್ಗೆ ಭಾರತ ಇನ್ನು ಮುಂದೆ ಸಕ್ಕರೆನೂ ಎಕ್ಸ್ಪೋರ್ಟ್ ಮಾಡುತ್ತೆ, ಸಕ್ಕರೆ ಕೊಟ್ಟು ನಾವು ಪೆಟ್ರೋಲ್ ತಗೊಳ್ಳುವಂತ ಮಟ್ಟದಲ್ಲಿದ್ದೀವಿ. ಇದು ಭಾರತದ ಇವತ್ತಿನ ಸಾಧನೆ. ಈ ದೇಶದ ಪ್ರಧಾನಮಂತ್ರಿ ಪ್ರತಿಯೊಂದನ್ನು ಗಮನಿಸ್ತಾರೆ ಅಂತ. ನಾನು ಶಾಂತಿ ದೂತ, ನಾನು ಯುದ್ಧಗಳನ್ನ ನಿಲ್ಲಿಸಿದ್ದೇನೆ, ಪಾಕಿಸ್ತಾನ ಇಂಡಿಯಾದ ಯುದ್ಧವನ್ನ ನಿಲ್ಲಿಸಿದ್ದೇನೆ, ನನಗೆ ನೊಬೆಲ್ ಪ್ರಶಸ್ತಿ ಕೊಡಬೇಕು, ನಾನು ಶಾಂತಿ ದೂತ ಅಂತ ಹೇಳುವಂತಹ ಟ್ರಂಪ್ ಇವತ್ತು ಇಸ್ರೇಲ್ ಜೊತೆ ಸೇರ್ಕೊಂಡು ಇರಾನ್ ಮೇಲೆ ಯುದ್ಧ ಸಾರಿದ್ದಾರೆ. ಇರಾನ್ನ ಸರ್ವೋಚ್ಚ ನಾಯಕ ಖೊಮೇನಿ ಹತ್ಯೆ ಆಗಿದೆ. ಇರಾನ್ ಸರ್ವೋಚ್ಚ ನಾಯಕನನ್ನ ಕಳ್ಕೊಂಡು ಪ್ರತಿಕಾರಕ್ಕೆ ಇವತ್ತು ಹಾತೊರಿತಾ ಇದೆ, ದಾಳಿ ಮಾಡ್ತಾ ಇದೆ. ಟ್ರಂಪ್ನ ಯುದ್ಧ ದಾಹಕ್ಕೆ ಮತ್ತಷ್ಟು ದೇಶಗಳು ಬಲಿಯಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಟ್ರಂಪ್ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದೇ ಗೊತ್ತಿಲ್ಲ. ಭಾರತದ ಮೇಲೆ ಅಘೋಷಿತ ಯುದ್ಧ ಘೋಷಣೆ ಮಾಡಿದ್ರು, ಟ್ಯಾಕ್ಸ್ ಯುದ್ಧ ಘೋಷಣೆ ಮಾಡಿದ್ರು. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಟ್ರಂಪನ್ನು ಹೊಗಳಿ 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 ನಮಸ್ತೆ ಟ್ರಂಪ್ ಮಾಡಿ, ಔಡಿ ಮೋದಿ ಮಾಡಿ, ಏನು ಎಲೆಕ್ಷನ್ ಟೈಮ್ನಲ್ಲಿ ಮೋದಿಗೆ ಪ್ರಚಾರ ಮಾಡಿ ಓಟ್ ಕೇಳಿ ನಮ್ಮ ಭಾರತದಲ್ಲಿ ಟ್ರಂಪ್ಗೆ ಪೂಜೆ ಮಾಡಿ ದೇವಸ್ಥಾನಗಳನ್ನು ಕಟ್ಟಿದ್ದನ್ನೆಲ್ಲ ನಾವು ನೋಡಿದ್ದೇವೆ. ಇವತ್ತು ಪ್ರಪಂಚದಲ್ಲಿ ಶಾಂತಿ ಇಲ್ಲ, ವಿನಾಶದತ್ತ ಪ್ರಪಂಚವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಒಂದು ಕಡೆ ಮೂರನೇ ಮಹಾಯುದ್ಧ ನಡೆಯುತ್ತೆ. ಮೂರನೇ ಮಹಾಯುದ್ಧ ಯಾವಾಗ ಬೇಕಾದ್ರೂ ನಡೀಬಹುದು. ಇರಾನ್ನಿಂದ ಭಾರತಕ್ಕೆ ಸಪ್ಲೈ ಆಗ್ತಾ ಇದ್ದಂತಹ ಕಚ್ಚಾ ತೈಲದ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಭಾರತ ಇಸ್ರೇಲ್ಗೆ ಭೇಟಿ ಕೊಟ್ಟು ಇಸ್ರೇಲ್ ಪಾರ್ಲಿಮೆಂಟಲ್ಲಿ ನಿಂತ್ಕೊಂಡು ಮಾತನಾಡಿರುವಂತಹ ವಿಚಾರವಾದ ಬೆನ್ನಲ್ಲೇ ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡುತ್ತೆ. ಇದರ ಪ್ರತಿಕೂಲ ಪರಿಣಾಮ ಭಾರತದ ಮೇಲೆ ಆಗುತ್ತೋ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಇದರ ಮಧ್ಯೆ ಒಂದು ಕಾಮಿಡಿ ವಿಚಾರ ಏನಪ್ಪ ಅಂತಂದರೆ, ನಮ್ಮ ಕರ್ನಾಟಕದ ಏನದ ಹೆಂಗ್ ಪುಂಗ್ಲಿಯ ಖ್ಯಾತಿಯ ಮಹಾನ್ ಸುಳ್ಳುಗಾರ, ಗಿನ್ನಿಸ್ ಬುಕ್ ದಾಖಲೆಗೆ ಸೇರ್ಪಡೆಯಾಗುವಂಥ ಚಕ್ರವರ್ತಿ ಸೂಲಿಬೆಲೆಯವರ ಮಾತು ಈ ಇರಾನ್ ಯುದ್ಧದ ಸಮಯದಲ್ಲಿ ಒಂದು ತೇಲಿ ಬಂತು. ಅವರು ಇರಾನ್ ಜೊತೆ ಮೋದಿಯವರ ಒಪ್ಪಂದದ ಬಗ್ಗೆ ಮಾತನಾಡಿರುವಂತಹ ವಿಡಿಯೋ. ಇಲ್ಲಿ ಯುದ್ಧದ ಟೈಮ್ನಲ್ಲಿ ಚಕ್ರವರ್ತಿ ಸೂಲಿಬೆಲೆ ಹಾಕಿರುವಂಥ ದೊಡ್ಡದಾದಂತಹ ಬಾಂಬಿನ ಬಗ್ಗೆ ನಾವು ನೋಡ್ತಾ ಇದ್ದರೆ, ಚಕ್ರವರ್ತಿ ಸೂಲಿಬೆಲೆ ಅವರು ಹೇಳ್ತಾ ಇದ್ದಾರೆ, ಇರಾನ್ನೊಂದಿಗೆ ಮೋದಿಯವರು ಒಪ್ಪಂದ ಮಾಡ್ಕೊಂಡಿದ್ದಾರಂತೆ. ನಾವು ರೂಪಾಯಿನಲ್ಲಿ ಕೊಡ್ತೇವೆ, ನೀವು ನಮಗೆ ಕಡಿಮೆ ದರದಲ್ಲಿ ತೈಲ ಸಪ್ಲೈ ಮಾಡಿ, ನಿಮಗೆ ಅಕ್ಕಿಯನ್ನು ಕೊಡ್ತೇವೆ, ತೈಲ ಸಪ್ಲೈ ಮಾಡಿ. ಇರಾನ್ ಕೊಡುವಂತಹ ತೈಲವನ್ನು ಸಂಗ್ರಹಿಸಿಕೊಂಡು ಅದನ್ನು ಬೇರೆ ದೇಶಗಳಿಗೆ ಮಾರಾಟ ಮಾಡುವಂತಹ ಯೋಚನೆ ನಮ್ಮ ನರೇಂದ್ರ ಮೋದಿ ಅವರು ಮಾಡಿಬಿಟ್ಟಿದ್ದಾರಂತೆ. ಎಂತೆಂತಹ ಐಡಿಯಾಗಳು ನಮ್ಮ ಚಕ್ರವರ್ತಿ ಸೂಲಿಬೆಲೆ ತಲೆಗೆ ಬರುತ್ತೆ ನೋಡ್ರಿ. ಎಂತೆಂತಹ ಐಡಿಯಾಗಳು ಚಕ್ರವರ್ತಿ ಸೂಲಿಬೆಲೆಗೆ ಇಷ್ಟೆಲ್ಲ ಐಡಿಯಾಗಳು ಬರ್ತಾ ಇದ್ದಾವ. ಇರಾನ್ನು ಮೋದಿಯವ್ರ ಜೊತೆ ಮಾತನಾಡಿ, ಇರಾನ್ನ ನಾಯಕ ಮಾತನಾಡಿ, ನಿಮಗೆ ಪೆಟ್ರೋಲ್ ಡೀಸೆಲನ್ನು ನಾವು ಕಳಿಸ್ಕೊಡ್ತೇವೆ, ನಮಗೆ ಅಕ್ಕಿಯನ್ನು ಕಳಿಸ್ಕೊಡಿ ಅನ್ನೋ ರೀತಿಯಲ್ಲಿ, ಅಥವಾ ಮೋದಿಯವರು ನೀವು ರೂಪಾಯಿನಲ್ಲಿ ಡೀಲ್ ಮಾಡಿ, ಡಾಲರ್ನಲ್ಲಿ ಬೇಡ, ಅಮೇರಿಕಾಗೆ ಪಾಠ ಕಲಿಸ್ಬೇಕು ಅಂತ ಹೇಳುವಂತಹ ರೀತಿಯಲ್ಲಿ ಅಕ್ಕಿಯನ್ನು ನಿಮಗೆ ಸಪ್ಲೈ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ ಅಂತಂದರೆ, ಇಂತಹ ಒಬ್ಬ ಸುಳ್ಳುಗಾರನನ್ನು ಇಡೀ ಜಗತ್ತೇ ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆ ಟ್ರಂಪು, ಒಂದು ಕಡೆ ನಮ್ಮ ಚಕ್ರವರ್ತಿ ಸೂಲಿಬೆಲೆ. ಟ್ರಂಪು ಆ ರೀತಿಯಾಗಿ ಯುದ್ಧ ಮಾಡ್ತಾ ಇದ್ರೆ, ನಮ್ಮ ಚಕ್ರವರ್ತಿ ಸೂಲಿಬೆಲೆ ಅವರು ಈ ರೀತಿ ಸುಳ್ಳುಗಳನ್ನು ಹೇಳ್ಕೊಂಡು, ಸುಳ್ಳಿನ ಗೋಪುರಗಳನ್ನು ಕಟ್ಕೊಂಡು ಈ ರೀತಿಯಾಗಿ ಜನರನ್ನು ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ. ಅದು ಎಲೆಕ್ಷನ್ ಟೈಮ್ನಲ್ಲಿ ಹಿಂದುಗಡೆ ಬ್ಯಾನರು ಟೀಮ್ ಮೋದಿ ಅಂತೇಳಿ 2019 ಚುನಾವಣೆಯ ಸಮಯದಲ್ಲಿ ಎಷ್ಟು ಸುಳ್ಳುಗಳನ್ನು ಹೇಳಿದ್ದಂತಹ ವ್ಯಕ್ತಿ, ಇಷ್ಟು ಸುಳ್ಳುಗಳನ್ನು ಹೇಳಬೇಕು ಒಬ್ಬ ವ್ಯಕ್ತಿ. ನಾವು ಎಪಿಸೋಡ್ ಮಾಡಿದ್ರೆ ನಿರಂತರವಾಗಿ ಇವ್ರ ಬಗ್ಗೆನೇ ಮಾತಾಡಬೇಕು. ಹೆಣ್ಣು ಮಕ್ಕಳು ಚಕ್ರವರ್ತಿ ಸೂಲಿಬೆಲೆ ವಿಡಿಯೋಗಳನ್ನು ಶೇರ್ ಮಾಡಿಕೊಂಡು ಕಾಮಿಡಿ ಮಾಡುವಂತಹ ಪರಿಸ್ಥಿತಿಗೆ ಚಕ್ರವರ್ತಿ ಸೂಲಿಬೆಲೆ ಬಂದಿರುವಂಥದ್ದು. ಇರಾನು ಭಾರತಕ್ಕೆ
ತೈಲ ಸಪ್ಲೈ ಮಾಡ್ತಾ ಇದೆ, ಅದನ್ನೂ ಸಹ ಈ ವ್ಯಕ್ತಿ ಸುಳ್ಳಿನ ರೂಪದಲ್ಲಿ ಕಥೆಯನ್ನು ಕಟ್ಟಿ, ಸುಳ್ಳಿನ ರೂಪದಲ್ಲಿ ಏನೋ ಬೆಟ್ಟವನ್ನು ಕಟ್ಟಿ ಇರಾನ್ ಮತ್ತು ಭಾರತದ ನಡುವೆ ತೈಲ ಒಪ್ಪಂದದ ಬಗ್ಗೆ ಮಾತನಾಡಿರುವಂಥ ಈ ಒಂದು ವಿಡಿಯೋ ಒಂದು ರೀತಿ ಕಾಮಿಡಿ ಅನಿಸಿದ್ರು ಸಹ ಇಂತಹ ವ್ಯಕ್ತಿಯನ್ನು ಸಹ ಪ್ರೋತ್ಸಾಹ ಮಾಡುವವರು ಇನ್ನೂ ಇದ್ದಾರಲ್ಲ. ಇಂಥವರನ್ನು ನಮ್ಮ ಕನ್ನಡದ ಸ್ಯಾಟಲೈಟ್ ಚಾನಲ್ಗಳು ಚಿಂತಕ ಅಂತ ಹೇಳ್ಕೊಂಡು ಅವರಿಗೆ ಅವಕಾಶ ಕೊಡ್ತಾ ಇದ್ದಾರಲ್ಲ. ಇವನ್ನೆಲ್ಲ ನೋಡ್ತಾ ಇದ್ರೆ ನಮ್ಗನ್ಸೋದು ನಾವೆಷ್ಟೊಂದು ಮೂರ್ಖರಲ್ವಾ. ಇಷ್ಟು ಜನ ಮೂರ್ಖರು ಇರುವಂತಹ ಸಮಯದಲ್ಲೇ ನಮ್ಮನ್ನು ಇವರು ಮೂರ್ಖರನ್ನಾಗಿ ಮಾಡ್ತಾ ಇರುವುದಲ್ವಾ. ಸ್ನೇಹಿತರೆ, ಮನುಷ್ಯ ಅಂತ ಹುಟ್ಟದ ಮೇಲೆ ಏನಾದರೂ ಸಾಧನೆ ಮಾಡಬೇಕು. ಇವತ್ತು ಜಗತ್ತಿನಾದ್ಯಂತ ಯುದ್ಧದ ಕಾರ್ಮೋಡ ಇದೆ. ಇವತ್ತು ನೋಡಿ, ಉಕ್ರೇನ್ ರಷ್ಯಾದ ಮಧ್ಯೆ ಉಕ್ರೇನ್ ಮೇಲೆ ಯುದ್ಧ ಸ್ಟಾರ್ಟ್ ಮಾಡಿದಾಗ 3 ದಿವಸದಲ್ಲಿ, 1 ವಾರದಲ್ಲಿ ಉಕ್ರೇನ್ ನಿರ್ನಾಮ ಆಗ್ಬಿಡುತ್ತೆ ಅಂತ ಹೇಳಿದ್ರು. ಆಯಿತಾ? ಎಷ್ಟು ವರ್ಷ ಆಯಿತು? 4 ವರ್ಷಗಳಿಂದ ಯುದ್ಧ ನಡೀತಾ ಇದೆ. ಒಂದು ಉಕ್ರೇನ್ ಅಂತ ಸಣ್ಣ ದೇಶವನ್ನು ಮಣಿಸ್ಲಿಕ್ಕೆ ರಷ್ಯಾದಂಥ ದೇಶದ ಕಡೆಯಿಂದ ಆಗಲಿಲ್ಲ. ಈಗ ಇಸ್ರೇಲ್ ಮತ್ತು ಅಮೇರಿಕ ಇರಾನ್ ಮೇಲೆ ಯುದ್ಧ ಸ್ಟಾರ್ಟ್ ಮಾಡಿದೆ. ಯುದ್ಧ ಯಾವಾಗ ನಿಲ್ಲುತ್ತೋ, ಏನಾಗುತ್ತೋ, ಯಾರ್ಯಾರಿಗೆ ನಷ್ಟನೋ. ಇವತ್ತು ಇರಾನ್ ಮೇಲೆ ನಡೀತಾ ಇರುವಂತಹ ಯುದ್ಧ ದಾಳಿ ಭಾರತದ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗುತ್ತೆ. ಇಲ್ಲಿ ತೈಲ ಬೆಲೆಗಳಲ್ಲಿ ಹೆಚ್ಚಾಗುತ್ತೆ, ಭಾರತದ ಮೇಲೆ ಪ್ರತಿಕೂಲ ಪರಿಣಾಮ ಎದುರಾಗುತ್ತೆ. ಬಹಳಷ್ಟು ಜನ ಚಾನಲ್ಗಳವ್ರು ಮಾತಾಡ್ತಿದ್ರು, ಉಕ್ರೇನ್ ರಷ್ಯಾದ ಯುದ್ಧ ನಿಲ್ಲಿಸೋದಕ್ಕೆ ಮೋದಿಯವರು ಮನಸ್ಸು ಮಾಡಿದ್ರೆ ನಿಲ್ಲಿಸ್ಬಿಡ್ತಾರೆ ಅಂತೇಳಿ. ಈ ಚಾನಲ್ಗಳು ಸೃಷ್ಟಿ ಮಾಡ್ತಾ ಇರುವಂಥದ್ದು. ಚಾನಲ್ಗಳು ಇಂಡಿಯಾ ಪಾಕಿಸ್ತಾನ ಯುದ್ಧ ಆದಾಗ ಇವರೇ ಸೃಷ್ಟಿ ಮಾಡಿರುವಂಥದ್ದು, ಇವರೇ ಪ್ಲೇನ್ಗಳನ್ನು ಬಿಟ್ಟಿರುವಂಥದ್ದು. ಆಪರೇಷನ್ ಸಿಂಧೂರ ಸಕ್ಸಸ್ ಆಯಿತು ಅಂತ ಹೇಳಿರುವಂಥದ್ದು. ಒಂದು ಕಡೆ ಟ್ರಂಪ್ ಹೇಳ್ತಾರೆ, 100 ಬಾರಿ ಹೇಳ್ತಾ ಇದ್ದಾನೆ, ಅಮೇರಿಕ ಭಾರತ ಮತ್ತು ಪಾಕಿಸ್ತಾನ ಯುದ್ಧವನ್ನು ನಿಲ್ಲಿಸಿದ್ದು ನಾವೇ ಅಂತ, ನಾನೇ ನಿಲ್ಲಿಸಿದ್ದು ಅಂತ. ಮೊನ್ನೆ ಹೇಳ್ತಾರೆ ಟ್ರಂಪು, ಪಾಕಿಸ್ತಾನವನ್ನು ನಾನು ನಿಲ್ಲಿಸ್ದು ಹೋಗಿದ್ರೆ ಪಾಕಿಸ್ತಾನದ ಪ್ರಧಾನಮಂತ್ರಿಯೇ ಇರಲಿಲ್ಲ ಅಂತೇಳಿ. ಅದನ್ನೇ ಕೇಳಿ ಭಾರತದ ಮೀಡಿಯಾಗಳವರು ಚಪ್ಪಾಳೆ ತರ್ತಾರೆ. ಅದೇ ಟ್ರಂಪು ಭಾರತವನ್ನು ಮೋದಿಗೆ ಹೇಳಿ ಈ ಯುದ್ಧವನ್ನು ನಿಲ್ಲಿಸೋದಕ್ಕೆ ನಾನೇ ಹೇಳಿದ್ದು ಅಂತ ಹೇಳಿದಾಗ ಟ್ರಂಪ್ ಹೇಳ್ತಾ ಇರುವುದು ಸುಳ್ಳು ಅಂತ ಹೇಳ್ತಾರೆ. ಆದರೆ ಹೇಗೆ ಬೇಕಾದರೂ ಮಾತನಾಡ್ತಾರೆ, ಹೇಗೆ ಬೇಕಾದರೂ ಮಾತನ್ನು ಬದಲಾಯಿಸ್ತಾರೆ. ಅಂಧ ಭಕ್ತರು ಅಂತ ಅದಕ್ಕೆ ಹೇಳೋದು. ಅಂಧ ಭಕ್ತರ ಸಾಲಿಗೆ ನಮ್ಮ ಚಕ್ರವರ್ತಿ ಸೂಲಿಬೆಲೆಯವರು ಮೊದಲಿನಿಂದಲೂ 2013ರಿಂದಲೂ ಅವರು ಸೇರ್ಪಡೆ ಆಗಿದ್ದಾರೆ. ಈ ಯುದ್ಧದ ಸಮಯದಲ್ಲಿ ಚಕ್ರವರ್ತಿ ಸೂಲಿಬೆಲೆಯವರ ಭಾಷಣದ ತುಣುಕು ಒಂದಷ್ಟು ಕಾಮಿಡಿಯನ್ನು ತೋರಿಸುತ್ತೆ. ಜನರನ್ನು ಯಾವ ರೀತಿ ಮೂರ್ಖರನ್ನಾಗಿ ಮಾಡಬಹುದು ಎಂಬ ಕಲೆ ಚಕ್ರವರ್ತಿ ಸೂಲಿಬೆಲೆಗೆ ಮಾತ್ರ ಗೊತ್ತಿದೆ. ಅದರ ಜೊತೆಗೆ ನರೇಂದ್ರ ಮೋದಿಯವ್ರಿಗೂ ಸಹ ಚೆನ್ನಾಗಿ ಗೊತ್ತಿದೆ ಈ ದೇಶದ ಜನರನ್ನು ಭಾವನಾತ್ಮಕವಾಗಿ ಯಾವ ರೀತಿ ಮೂರ್ಖರನ್ನಾಗಿ ಮಾಡಬಹುದು ಎಂಬ ಕಲೆಯನ್ನು ಚಕ್ರವರ್ತಿ ಸೂಲಿಬೆಲೆಗಿಂತ ಹೆಚ್ಚಾಗಿ ನರೇಂದ್ರ ಮೋದಿಯವರು ಸುಳ್ಳು ಹೇಳ್ತಾ ಬರ್ತಾ ಇದ್ದಾರೆ, ಜನರನ್ನು ನಂಬಿಸ್ತಾ ಇದ್ದಾರೆ. ಪೈಪೋಟಿಗೆ ಬಿದ್ದು ಚಕ್ರವರ್ತಿ ಸೂಲಿಬೆಲೆ ಮೋದಿಗೋಸ್ಕರವಾಗಿ ನಾನು ಪ್ರಚಾರ ಮಾಡ್ತೀನಿ ಅಂತೇಳಿ ಕೆಲಸ ಮಾಡಿದೆ, ಕಾಯಕ ಮಾಡಿದೆ, ಕುಟುಂಬ ಇಲ್ಲದೆ ಬರೀ ಚುನಾವಣಾ ಸಮಯದಲ್ಲಿ ಘೋಷಣೆ ಮಾಡಿಕೊಂಡು ಟೀಮ್ ಮೋದಿ ಅಂತ, ನಮೋ ಬ್ರಿಗೇಡ್ ಅಂತ ಘೋಷಣೆ ಮಾಡಿಕೊಂಡು ಸಮಯಗಳನ್ನು ಹಾಳು ಮಾಡಿಕೊಂಡು ಜನರಿಗೆ ಸುಳ್ಳನ್ನು ಹೇಳ್ತಾ ಇದ್ದಾರೆ ಹೊರತು ಅವರು ಯಾವತ್ತಿಗೂ ಸಹ ಈ ದೇಶದ ಒಳಿತಿಗೋಸ್ಕರವಾಗಿ, ಪ್ರಜಾಪ್ರಭುತ್ವದ ಉಳಿವಿಗೋಸ್ಕರವಾಗಿ ಚಕ್ರವರ್ತಿ ಸೂಲಿಬೆಲೆ ಯಾವತ್ತೂ ಮಾತನಾಡಿದ್ದು ನಾವು ನೋಡೇ ಇಲ್ಲ. ಚಿನ್ನದ ರಸ್ತೆಗಳು ಬಂದಾಯಿತು, ಚಿನ್ನದ ಹಣ ಬಂದಾಯಿತು, ಚಿನ್ನದ ಹೊಳೆಯನ್ನು ಹೊರಡಿಸಿದ್ದಾಯಿತು, ಚಿನ್ನದ ರೇಟ್ 300 ರೂಪಾಯಿಗೆ ಇಳಿದಾಯಿತು, ಡಾಲರ್ನ ಬೆಲೆ 12 ರೂಪಾಯಿಗೆ ಬಂದಾಯಿತು. ಎಲ್ಲವೂ ಆಗೋಯ್ತು. ಎಲ್ಲವೂ ಸಹ ಬರೀ ಬಾಯಿ ಮಾತಲ್ಲೇ ಆಗಿರುವಂಥದ್ದು. ಸ್ನೇಹಿತರೆ, ಇಂತಹ ಸುಳ್ಳುಗಾರರನ್ನು ನಾವು ಖಂಡಿಸಬೇಕ್ರಿ. ಅವರ ಮಾತುಗಳನ್ನು ನಾವು ಖಂಡಿಸಬೇಕು. ಅವರು ಮಾತನಾಡಿರುವಂತಹ ಮಾತುಗಳನ್ನು ನಾವು ಖಂಡಿಸ್ತಾ ಹೋದರೆ ನಮ್ಮಂತಹ ಮೂರ್ಖರು ಮತ್ತೊಬ್ಬರು ಇರಲಿಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.